ಮೊದಲ ಸ್ಟ್ರೈಕರ್ನ ಪಡ್ಕೊಂಡಿರ್ತಕ್ಕಂಥ ಲಡ್ಡು ಬೇರೋಸಿನ ಬೇಯಿಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. 2 ಊಟಗಳ ಸೇರ್ಪಡೆ. ಲಡ್ಡು ಮತ್ತು ಅಂಬ್ರಿ ಆರಂಭಿಕ ಆಟಗಾರರು ಟೀಮ್ ಬಳ್ಳಾರಿಯ ಪರವಾಗಿ. ಗಡಿನಾಡು ಬಳ್ಳಾರಿಯ ಆಟಗಾರರು ಕೂಡ KVR ಕಪ್ 2025 ಜೂನಿಯರ್ ಟ್ರೋಫಿಗಾಗಿ ಹೋರಾಟವನ್ನು ನಡೆಸ್ತಾ ಇರತಕ್ಕಂಥ ತಂಡವು ಕೂಡ. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ CKCCಯ ನೇತಾನ್ ಮುಖ್ಯ ವೇದಿಕೆ ಹಂತದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಬೇರೋಸಿನ ಹಾವಳಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 4. ಈತ ನಡುವೆ ಮತ್ತೆ ಸೀಮಿತ ಪ್ರದೇಶಕ್ಕೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಲಡ್ಡು. 2 ಊಟಗಳ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಆಗಿ ಟೀಮ್ ಬಳ್ಳಾರಿಯ ಆರಂಭಿಕ ಆಟಗಾರ ಲಡ್ಡು ಬೇರೋಸಿನ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಗಳಿಕೆಯು ಕೂಡ 6ಕ್ಕೆ ತಲುಪ್ತಾ ಇದೆ. ಬೇರೋಸಿನ ಹೊಡೆತ ನಡುವೆ ಕೂಡ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಬಳ್ಳಾರಿಯ ಲಡ್ಡು.
ಬಹಳಷ್ಟು ಉತ್ತಮ ರೀತಿಯದು ಚೆಂಡಿನ ತಡತಮನ ಕಾಣ್ತಾ ಇದ್ದಾರೆ. ಬೌಂಡರಿಯನ್ನು ಅಟ್ಟಾಯಿಸಿದ್ರು. ಶರತ್ ಲಾಂಗ್ ಆಫ್, ಡೀಪ್ ಲಾಂಗ್ ಆಫ್ ಅಂತಲ್ಲಿ ಬೌಂಡರಿಯನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡರ ಸೇರ್ಪಡೆಯು ಕೂಡ ಎರಡು ಊಟವನ್ನು ಕೂಡ ಉಳಿಸಿಕೊಟ್ರು. ಬೀಸುವ ಪ್ರಯತ್ನ ಲೆಕ್ಕ ಚೆಕ್. ಹಲೋ ಚೆಕ್. ಹೊಸ ಬೌಲರ್ ರೋಹಿತ್ ಸಿದ್ಧಗಂಧ ಮೊದಲ ಎಸೆತ. ಕ್ಷೇತ್ರ ರಕ್ಷಣೆ ಯಶಸ್ಸನ್ನ ಕಾಣ್ತಾ ಇದೆ. ಓಟಗಳಿಗೆ ಶಾರ್ಟ್ ಮಿಡ್ ವಿಕೆಟ್ ಅಂತಲೇ ಕ್ಷೇತ್ರ ಪಾಲಕರ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತವನ್ನು ದಾಖಲಿಸಿದ್ರು. ರೋಹಿತ್ ಮೊದಲ ಚೆಂಡಿನ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ. ಈತ ನಡುವೆ ಬೆರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದ ಹಂತದಲ್ಲಿ ಕ್ಯಾಚ್ ಅವಕಾಶ ಕೈ ಸೇರ್ತಾ ಇದ್ರೆ. ಮೊದಲ
ಉದರಿ ಆಘಾತವನ್ನ ಕಾಣ್ತಾ ಇದ್ದಾರೆ. ರೋಹಿತ್ ಮೊದಲ ಬ್ರೇಕ್ ಥ್ರೂ ಬೌಲರ್ 4ನೇ ಓವರ್ನಲ್ಲಿ. ಈತ ನಡುವೆ ಹೊಸ ಬ್ಯಾಟರ್ ಗುಣ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳ ಲೆಕ್ಕಾಚಾರಗಳಿಗೆ ರೋಹಿತ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯದ ಮೇಲೆ ಒತ್ತಡವನ್ನು ಬೇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕಾಣ್ತಾ ಇದೆ ಮೊದಲ 3 ಚೆಂಡುಗಳಲ್ಲಿ. ಈತ ನಡುವೆ ನೋ ಬಾಲ್ ಸೂಚನೆ. ಅತಿಕ್ರಮ ಹೆಚ್ಚುವರಿ ಓಟಗಳಿಗೆ ರೋಹಿತ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೋ ಬಾಲ್ ಪ್ಲಸ್ 1 ಸೇರ್ಪಡೆ. ಒಟ್ಟಾರೆ ಗಳಿಕೆ 36. 36 ಫ್ರೀಡ್ ಚೆಂಡು. ಗುಣ ಯಾವ ರೀತಿ ಪಂದ್ಯಾಟವನ್ನು ಆಡ್ತಾರೆ ನೋಡ್ಬೇಕಾಗ್ತದೆ. ಫ್ರೀ ಹಿಟ್ ಚೆಂಡಿನಲ್ಲಿ ಫ್ರೀ ಹಿಟ್ ಎಸೆತ ಮಿಡವಿಕೆನಲ್ಲಿ ಬೀಸುವ ಪ್ರಯತ್ನವನ್ನು ದಾಖಲಿಸಿದ್ರು. ಕೇವಲ ಕ್ಷೇತ್ರ ರಕ್ಷಣೆ ಮುಖೇನವಾಗಿ 1 ಸೇರ್ಪಡೆ. ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತವೂ ಕೂಡ 37ಕ್ಕೆ ತಲುಪ್ತಾ ಇದೆ. 37 ಕಂಪ್ಲೀಟ್. ಬೇರೋಸಿನ ಆಟಗಾರ ಸ್ಟ್ರೈಕರ್ ಅಲ್ಲಿ ಅಂಬ್ರಿಗೆ ಎಸೆತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ರೋಹಿತ್. ಪಂದ್ಯದ ಮೇಲೆ ಒತ್ತಡವನ್ನು ನೀಡುತ್ತಾ ಇದ್ದಾರೆ. ಬಿರುಸಿನ ಹೊಡೆತ ಲಾಂಗ್ ಆಫ್ ನಾಡುವಳ ಹತ್ತಲಿ ಕಾರ್ತಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಹೊಸ ಬ್ಯಾಟರ್ ರಾಮ್ ಅಂಕನೊಳ ಭಾಗದ 8 ಪಡೆಯುತ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 37. 37. ಒಂದು ಹೋರಾಟದ ಮೊತ್ತವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸಿರುಗುಪ್ಪ ಭಗೀರಥ. ಬಳ್ಳಾರಿ ಜಿಲ್ಲೆಯ ಆಟಗಾರರು KBR ಕಪ್ನಲ್ಲಿ ಬಹಳಷ್ಟೊಂದು ಯಶಸ್ವಿ ಒಂದು ಪಂದ್ಯಾಟವನ್ನು ಕೂಡ ಆಡ್ತಾ ಇದ್ದಾರೆ. ಪ್ರಶಾಂತ್ ಹೊಸ ಬೌಲರ್ ಭೇಟಿ ತೆಗೆದ ಎಸೆತ ಶಿವರಕ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6. KBR
ಬಿರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಪುಲ್ ಮಾಡುವಂತ ಪ್ರಯತ್ನ. ಕ್ಯಾಚ್ ಅವಕಾಶ ಇದರನ್ನ ಕಾಣ್ತಾ ಇದೆ. ತನ್ನ ನಡುವೆ ಮತ್ತೆ ವಿಕೆಟ್ ಪತನ. ಎದುರಿಸಿದ ಸಿರುಗೊಪ್ಪ ಭಗೀರಥ ಬಳ್ಳಾರಿಯ ಜಿಲ್ಲೆಯ ಆಟಗಾರರು 55ರ ಒಂದು ಟಾರ್ಗೆಟ್ ಅನ್ನ ಪಡ್ಕೊಳ್ತಾ ಇದೆ NMCC ಚೆನ್ನೈ. 30 ಎಸೆತಗಳ ಮುಂದೆ ಟಾರ್ಗೆಟ್ ಸಂಖ್ಯೆ 55. 30 ಬಾಲ್ 55 ರನ್ಸ್ ನೀಡ್. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ಟೀಮ್ ರಾಯಚೂರು ವಿರುದ್ಧವಾಗಿ ಗೋ ಬಾಯ್ಸ್. ಎರಡು ತಂಡಗಳು ಕೂಡ ಮುಂದಿನ ಪಂದ್ಯಾಟವನ್ನು ಆಡುತ್ತದೆ.
ರೋಹಿತ್ ಎದುರಿಸಿದ ಮೊದಲ ಚೆಂಡಿಗೆ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡರ ಸೇರ್ಪಡೆ ತಂಡದ ಮೊತ್ತವೂ ಕೂಡ 5ಕ್ಕೆ ತಲುಪ್ತಾ ಇದೆ. 5 ಓಟಗಳ ಸೇರ್ಪಡೆ. ಲೋವರ್ ಫುಲ್ ಟಾಸ್ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 2 ಚೆಂಡು ಮೊದಲ ಪವರ್ ಪ್ಲೇ ನಲ್ಲಿ ಬಾಕಿ. ಲಾಸ್ಟ್ 2 ಬಾಲ್. ಬಿರೋಸಿನ ನೆಟ್ಟ ನೆರದ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು 1 ಬೌನ್ಸ್ ಟು ಬೌಂಡ್ರಿ. ರೋಹಿತ್ ಆಟ ಕೈ ಹಿಡಿತಾ ಇದೆ. MNCC ಚೆನ್ನೈನ ಪರವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇನ 6 ಚೆಂಡುಗಳಲ್ಲಿ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕಲ್ಯಾಣ್. ಅಂತಿಮ 24ಕ್ಕೆ 46. ಹೊಸ ಬೌಲರ್ ಅಂಬ್ರಿ ಬಿಟ್ಟಿದ್ದಕ್ಕಂಥ ಮೊದಲ ವೇಗದ ಚೆಂಡು. ರಿವರ್ಸ್ ಪ್ರಯತ್ನದ ಹಂತದಲ್ಲಿ ಓಟಗಳಿಗೆ ಕೇವಲ 1ರ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆನ ಕಾಣ್ತಾ ಇದ್ರೆ ಆರಂಭಿಕ ದಶಕದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ MNCC ಚೆನ್ನೈ. 45 ಓಟಗಳು ಇನ್ನೂ ದಾಖಲಿಸಬೇಕಾಗ್ತದೆ. ಪುಣಾಂತರವಾಗಿ ಬೀಳ್ತಾ ಇದೆ. ನೋ ಬಾಲ್ ಸೂಚನೆ. ಹೆಚ್ಚುವರಿಯ ಹಂತದಲ್ಲಿ 1+1. 2 ಓಟಗಳು ಕೂಡ ಅಂಕಪಟ್ಟಿಯನ್ನು ಉಚಿತಗಳ ಮುಖೇನವಾಗಿ ಆರಂಭಿಸ 12 ಫ್ರೀ ಚೆಂಡು. ಫ್ರೀ ಎಸೆತ ಕೇವಲ 1ರ ಸೇರ್ಪಡೆ. 13ಕ್ಕೆ ತಲುಪ್ತಾ ಇದೆ. 13. ರೋಹಿತ್ ಬೀಸುವ ಪ್ರಯತ್ನಗಳು ದಾಖಲಿಸ್ತಾ ಇದ್ದಾರೆ. ಓಟಗಳ ಸಂಖ್ಯೆ ಮತ್ತೆ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. 1 ಓಟವನ್ನು ರೋಹಿತ್ ದಾಖಲಿಸಿದ್ರು. ತಂಡದ ಮೊತ್ತವು ಕೂಡ 14ಕ್ಕೆ ತಲುಪ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ಟೀಮ್ ರಾಯಚೂರು ಮತ್ತು ಬಾಯ್ಸ್ ಓಜಿ ಬಾಯ್ಸ್. ಒಂದರ ಸೇರ್ಪಡೆ ಬರ್ತಾ ಇದೆ. ಮತ್ತೆ ರನ್ ಹೆಚ್ಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಗಳಿಕೆಯು ಕೂಡ 15. ಲೋವರ್ ಫುಲ್ ಟಾಸ್ ಚೆಂಡು ಬೀಸುವ ಪ್ರಯತ್ನವನ್ನು ದಾಖಲಿಸಿದ್ರು. ಬಹಳ ಶುದ್ಧವಾದ ತಂಡಿನ ತಡತವನ್ನು ಕಾಣ್ತಾ ಇದೆ. 1 ಓಟ 2 ಓಟಗಳ ಸಂಪೂರ್ಣ ಪೂರೈಕೆ. ಅವಳಿಯ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ ರೋಹಿತ್. ಯಶಸ್ವಿಯನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 17. 17 ರನ್ಸ್ ಕಂಪ್ಲೀಟ್. ಬೇಯಿಸೋದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕೇವಲ ಸ್ಟ್ರೈಕರ್ ಬದಲಿಸುವಂತಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ರೆ. 2 ಓವರ್ ಮುಕ್ತಾಯ. ತಂಡದ ಮೊತ್ತ 18ರಲ್ಲಿ ಸಾಗ್ತಾ ಇದೆ. 18. ಇನ್ನು ಕೂಡ ಜಯಕ್ಕಾಗಿ 18 ಎಸೆತ. 18 balls 37 runs need. ವೈಡ್ ಬಾಲ್. ಹೊಸ ಬೌಲರ್ ಇಮ್ರಾನ್. ಮೊದಲ ಚೆಂಡು ಎಕ್ಸ್ಟ್ರಾಸ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಇಮ್ರಾನ್. ತಂಡ ಮೊತ್ತ 19. ಜಯಕ್ಕಾಗಿ 36 ಓಟಗಳು ಬರಬೇಕು. ಬಹಳ ಶುದ್ಧಮರಿತ ಎಸೆತವನ್ನು ಇಮ್ರಾನ್ ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬೌಲರ್. 2ನೇ ಚೆಂಡು ಡಾಟ್ ಬಾಲ್. ಪಂದ್ಯದ ಮೇಲೆ ಮತ್ತೆ ಒತ್ತಡವನ್ನು ಮೀರ್ತಾ ಇದ್ದಾರೆ. ಅಂತಿಮ 17ಕ್ಕೆ 36 ಓಟಗಳು ಬರಬೇಕು. ಸ್ಟೆಪ್ ಔಟ್ ಮಾಡಿ ಬೀಸುವ ಪ್ರಯತ್ನ. ಮಿಡ್ ವಿಕೆಟ್ ಬಳಿ ರನ್ನಿಂಗ್ ಕ್ಯಾಚ್ ಅನ್ನ ಪಡೀತಾ ಇದ್ದಾರೆ ಸೆರಗೋಪ. ಭಗೀರಥ ಆಟಗಾರರು ಕೂಡ ಹೋದಂತದಲ್ಲಿ ಮೇಲುಗೈಯನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಇಮ್ರಾನ್ ವಿಕೆಟ್ ಅನ್ನ ಪಡೀತಿದ್ದಾರೆ.
ಆದರೆ ರಿವರ್ಸ್ ಶಾಟ್ ಬಹಳ ಶುದ್ಧವಾದ ಹೊಡೆತ ತನ್ಮುಖವಾಗಿ ಈ ಹಂತದಲ್ಲಿ ಬೌಂಡರಿ ಅಟ್ಟಾಯಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ಪಾಲಕನ ಗುರುತನ ಕಾಣ್ತಾ ಇದ್ರೆ. ಮೊದಲ ಹಂತದಲ್ಲಿ ಚಿನ್ನನ ಪಡ್ಕೊಳ್ತಾ ಇಲ್ಲ, ಬಳಿಕ ಬೌಂಡರಿ ಅಟ್ಟಾಯಿಸಿದ್ರು. 2 ಔಟಗಳ ಸೇರ್ಪಡೆ. ತಟ್ಟುವಂತ ಪ್ರಯತ್ನಗಳು ಬರ್ತಾ ಇದೆ, ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಹಂತದಲ್ಲಿ ಕೇವಲ 1ರ ಸೇರ್ಪಡೆ. ಒಂದು ಓಟುಗಳ ಮುಖ್ಯವಾಗಿ ತಂಡದೊಟ್ಟು ಮೊತ್ತ 22. KVR ಕಪ್ ಬಹಳ ಉತ್ತಮ ರೀತಿಯಲ್ಲಿ ಯಶಸ್ವಿಯನ್ನು ದಾಖಲೆ ಪಂದ್ಯಾಟದ ಗುರುತನ ಕಾಣ್ತಾ ಇದೆ. 4 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟ. ಬೀಸುವಂತ ಪ್ರಯತ್ನ ಚೌಪಾಟನ ಕಾಣ್ತಾ ಇದೆ. ಕ್ಯಾಚ್ ಪಡೆಯುವಂತ ಅವಕಾಶ. ಏತ ನಡುವೆ ಮತ್ತೆ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ನಡುವೆ 2 ಡಿಕ್ಲೇರ್ಡ್ ಏರಿಯಾ 2 ಔಟಗಳ ಸೇರ್ಪಡೆ. 2 ರನ್ಸ್ ಕಂಪ್ಲೀಟ್. ತಂಡದ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಕಾಲ್ ಶತಕದ ಪೂರೈಕೆಯನ್ನು ದಾಖಲಿಸ್ತಾ ಇದೆ MNC ಚೆನ್ನೈನ ತಂಡ. ಮತ್ತೆ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತ ದಾಂಡಿಗೆ ಹಂಚನ ಸವರ್ತಾ ಇಲ್ಲ. ಗುಣ ಬಹಳ ಉತ್ತಮ ರೀತಿಯ ಒಂದು ಜವಾಬ್ದಾರಿತ ಹಂತದ 4ನೇ ಓವರ್ನ ಸಿಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯದ ಹಿಡಿತಾಟವನ್ನು ದಾಖಲಿಸ್ತಾ ಇದೆ ಈ ಓವರ್ನಲ್ಲಿ. ಮೊದಲ ಸ್ಟ್ರೈಕರ್ ಪಡ್ಕೊಂಡು ತೆಗೆದ ಪ್ರಶಾಂತ್ ಬೀಸುವ ಪ್ರಯತ್ನಗಳು ಕೈಕೊಡ್ತಾ ಇದೆ. ಮತ್ತ ವಿಕೆಟ್ಸ್ ಪತನ. ಪ್ರಶಾಂತ ಪಂದ್ಯದ ವೀಕ್ಷಣೆಗಾಗಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಬ್ಯಾಕ್ ಟು ದಿ ಪವೆಲಿಯನ್. ಲಾಸ್ಟ್ 2 ಬಾಲ್. ಕೊನೆ 2 ಚೆಂಡು ಬಾಕಿ. ಅಂತಿಮ 8ಕ್ಕೆ 30. 8 balls 30 runs need. ಸಂತೋಷ್ಗೆ ಸಿದ್ಧಗಂಧ ಚೆಂಡು. ಅದೇ ಭಾಗದಲ್ಲಿ ಅದೇ ಆಟಗಾರ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತೆ ಕೂಡ ವಿಕೆಟ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕಳ್ಕೊಳ್ತಾ ಇದೆ MNCC ಚೆನ್ನೈ. ತನ್ನ ಸೋಚನೆಗೆ ಸಿಲುಕ್ತಾ ಇದೆ. ಬಹಳ ಉತ್ತಮ ರೀತಿಯಲ್ಲಿ ಅಡಿಪಾಯವನ್ನು ಖಂಡಿತಕ್ಕಂಥ 55ರ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿರ್ತಕ್ಕಂಥ ಸಿರಗುಪ್ಪ ಭಗೀರಥ ಬಳ್ಳಾರಿಯ ತಂಡ ಬಹಳ ಉತ್ತಮ ರೀತಿಯ ಒಂದು ಯಶಸ್ವಿಯಾಗಿ ಒಂದು ಪಂದ್ಯಾಟದ ನಾಗಾಲ್ ಔಟವನ್ನು ಕಾಣ್ತಾ ಇದೆ. ಬೀಸುವ ಪ್ರಯತ್ನವನ್ನು ದಾಖಲಿಸಿದ್ರು. ತನ್ನ ಅಂತಿಮ ಚೆಂಡಿನ ಹಂತದಲ್ಲಿ 2 ಡಿಕ್ಲೇರ್ಸ್ 2 ಔಟಗಳ ಸೇರ್ಪಡೆ.
ಎರಡರ ಸೇರ್ಪಡೆ ಮುಖ್ಯವಾಗಿ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ತಂಡದ ಮೊತ್ತ 29. ಇಮ್ರಾನ್ ಮತ್ತೆ ಸಿಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದ್ದಾರೆ. ಜಯಕ್ಕಾಗಿ 25 ಓಟಗಳು, 5 ಚೆಂಡು 25, 5 ಬಾಲ್ಸ್ 25 ರನ್ಸ್ ನೀಡ್. ಬಿರುಸಿನ ಸಿಕ್ಸರ್ ಲೆಕ್ಕಾಚಾರ ಬರಬೇಕಾಗ್ತದೆ. ವೈಡ್ ಬಾಲ್ ಸೇರ್ಪಡೆ ಬರ್ತಾ ಇದೆ. ತಂಡದ ಮೊತ್ತ 31. ಈ ನಡುವೆ ಭರವಸೆ ಹೊಡೆತಗಳು ಕಾಣ್ತಾ ಇಲ್ಲ. ಕೇವಲ 1ರ ಸೇರ್ಪಡೆ. ಸೇರಗೊಪ್ಪ ಭಗೀರಥದ ಆಟಗಾರರು ಬಹಳಷ್ಟೊಂದು ಯಶಸ್ವಿ ಒಂದು ನಾಗಾಲೋಟವನ್ನ ದಿನದ ಆರಂಭಿಕ ಪಂದ್ಯದಲ್ಲಿ ಕಾಣ್ತಾ ಇದೆ. ನಡುವೆ ರಿವರ್ಸ್ ಶಾಟ್, 6 ಅನ್ನು ದಾಖಲಿಸ್ತಾ ಇದ್ದಾರೆ ಬ್ರಿದಿನ್. 6 ಓಟಗಳ ಸೇರ್ಪಡೆ. ನೆಗೆತದ ಚೆಂಡು ಬೀಸುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯ ಜಯಿಸುವಂತಹ ಹಂತದಲ್ಲಿ ಸೇರಗೊಪ್ಪ ಭಗೀರಥಸ್. ಕೊನೆಯ ಚೆಂಡಿನ ಪಂದ್ಯಾಟ ಬಾಕಿ. ರಿವರ್ಸ್ ಶಾಟ್ ಕೂಡ ದಾಖಲಿಸ್ತಾ ಇದ್ದಾರೆ. ಚೆಂಡು ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 2ರ ಸೇರ್ಪಡೆ ಆಯ್ತ ನಡುವೆ ದಿನದ ಮೊದಲ ಪಂದ್ಯಾಟದ ಮುಕ್ತಾಯದ ಬಳಿಕ 2ನೇ ಪಂದ್ಯಾಟದ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇದೆ. ಸೇರಗೊಪ್ಪ ಭಗೀರಥಸ್ ಬಳ್ಳಾರಿಯ ಜಿಲ್ಲೆಯ ಆಟಗಾರರು ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯೂ ಕೂಡ ಈ ಪಂದ್ಯಾಟದಲ್ಲಿ ದೂರದ ಚೆನ್ನೈನಿಂದ